ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಇದು ಹುಣ್ಣಿಮೆ ದಿನದ ವ್ಲಾಗು. ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಹೊಸ್ತಿಲು ಪೂಜೆ ಮಾಡೋಣ ಅಂತ ಹೊರಗಡೆ ಬಂದೆ. ಡೋರ್ನ ಓಪನ್ ಮಾಡ್ತಾ ಇದ್ದಾಗಿನೇ ಎದುರುಗಡೆನೇ ಹುಣ್ಣಿಮೆಯ ಚಂದ್ರ ಎಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದ್ದ. ನನಗಂತೂ ತುಂಬಾ ಖುಷಿ ಆಯಿತು ಚಂದ್ರನ ನೋಡಿದ ತಕ್ಷಣವೇ. ಅದರಲ್ಲೂ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಚಂದ್ರನ ದರ್ಶನ ಆಗಿರೋದು ನನಗಂತೂ ಒಂದು ರೀತಿ ಏನೋ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತು ಹೊರಗಡೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಒಳಗಡೆ ಬಂದಾಗ ಕೂಡ ಅಷ್ಟೇ ನಾನು ಡೋರು ಕ್ಲೋಸ್ ಮಾಡಬೇಕು ಅಂತ ನೋಡಿದೆ. ಎದುರುಗಡೆನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ. ನನಗೆ ಡೋರ್ ಕ್ಲೋಸ್ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ಸೊ ಹಂಗೆ ಓಪನ್ನಾಗಿ ಬಿಟ್ಟು ನಾನು ಕೆಲಸನ ಮಾಡ್ಕೊತಾ ಇದ್ದೆ ಒಳಗಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಅಂತಂದರೆ ನಮ್ಮ ಮನೆ ಒಳಗಡೆಯಿಂದನೇ ಕಿಚನಲ್ಲಿ ನಿಂತು ನೋಡಿದ್ರು ಕೂಡ ಅಷ್ಟು ಚೆನ್ನಾಗಿ ಹೊಳಿತಾ ಇದ್ದ. ಸೊ ಚಂದ್ರನ ನೋಡ್ತಾನೆ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಪೂಜೆನ ಮಾಡಿಕೊಂಡೆ. ದತ್ತುರಿ ಕಾಯಿನ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಅದರಲ್ಲಿ ನಾನಿವತ್ತು ದೀಪನ ಹಚ್ಚಿದ್ದೀನಿ ದೇವ್ರ ಮುಂದೆ. ಹುಣ್ಣಿಮೆಯ ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ ದಿನಗಳೆಲ್ಲನೂ ಈ ರೀತಿ ವಿಶೇಷವಾಗಿ ಪೂಜೆ ಮಾಡೋದು ಎಲ್ಲರ ಮನೆಯಲ್ಲೂ ವಾಡಿಕೆ ಇದೆ. ಸೊ ನಾವು ಕೂಡ ಮಾಡ್ತಾ ಇರ್ತೀವಿ. ಅದರಲ್ಲೂ ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾನು ದತ್ತುರಿಕಾಯಿಂದ ದೇವ್ರ ಮುಂದೆ ದೀಪನ ಹಚ್ಚಿದ್ದೀನಿ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮನೆಯಲ್ಲಿರೋ ನೆಗೆಟಿವಿಟಿ ಅನ್ನೋದನ್ನು ದೊಡ್ಡದಾಕತ್ತಂತೆ ದತ್ತುರಿಕಾಯಿಂದ ನಾವು ದೀಪನ ಹಚ್ಚಿದ್ರೆ. ಮತ್ತು ವಾಸ್ತು ದೋಷ ಏನಾದರೂ ಇದ್ದರೆ ಹೊರಟೋಗುತ್ತಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಹಿರಿಯರು ಹೇಳಿರೋದು ಯಾವುದೂ ಸುಳ್ಳಲ್ಲ. ಸೊ ನಮಗೆ ಅವಕಾಶ ಇದ್ದರೆ, ನಮಗೆ ನಂಬಿಕೆ ಇದ್ದರೆ ನಾವು ಪಾಲಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಲ್ಲ ಅಲ್ವಾ. ಸೊ ನಾನು ಇದೇ ಫಸ್ಟ್ ಟೈಮ್ ಹಚ್ತಾ ಇರೋದು ದತ್ತುರಿಕಾಯಿಂದ ದೀಪನ. ಸೊ ನೋಡಿ ಯಾವ ರೀತಿ ಪೂಜೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತು ಪೂಜೆ ಎಲ್ಲನೂ ಮುಗ್ದಿದೆ. ಇವಾಗ ನೈವೇದ್ಯನೂ ಕೂಡ ದೇವ್ರಿಗೆ ನೈವೇದ್ಯನೂ ಅರ್ಪಿಸಿದ್ದೀನಿ. ಇನ್ನೇನು ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಇವತ್ತು ಟಿಫನ್ಗೆ ನಾನು ಟೊಮೆಟೊ ಬಾತನ್ನ ಮಾಡ್ಕೊತಾ ಇದ್ದೆ. ಸೊ ಟೊಮೆಟೊ ಬಾತನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಇಡ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿನ ನಾನಿಲ್ಲಿ ತೊಳೆಯೋದಕ್ಕೆ ಹಾಕ್ತಾಯಿದ್ದೀನಿ. ಏನಕ್ಕೆ ನಾನು ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಮತ್ತೆ ನಾವು ಬಾತನ್ನ ಮಾಡ್ಕೊಬೇಕಾದ್ರೆ ನೀರು ಹಾಕೊಳ್ಳೋ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕಿ ನೆನೆಲಿ ಸ್ವಲ್ಪ ಅಷ್ಟರಲ್ಲಿ ನಾನು ಟೊಮೆಟೊ ಬಾತ್ಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊತೀನಿ. ಈ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 2ರಿಂದ 3 ಟೊಮೆಟೊನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ದಪ್ಪ ದಪ್ಪ ಹೋಳುಗಳಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಹೆಸರನ್ನ ಬಿಡಿಸ್ಕೊಂಡು ಒಂದು 7ರಿಂದ 8 ಹೆಸರಾಗುವಷ್ಟು ಬೆಳ್ಳುಳ್ಳಿ ಮತ್ತು 1-2 ಪೀಸ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಹಸಿ ಕೊಬ್ಬರಿನ ತೊಗೊಂಡು ಸಣ್ಣದಾಗಿ ಪೀಸ್ಗಳು ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ಲೇವರ್ಗೋಸ್ಕರ ನಾನಿಲ್ಲಿ ಪುದೀನ ಎಲೆನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪುದೀನ ಎಲೆನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ತಗೋತೀನಿ. ನೀವು ಬೇಕು ನಮಗೆ ಸ್ವಲ್ಪ ಕೆಂಪಗಾಗಿ ಕಾಣಬೇಕು ಟೊಮೆಟೊ ಬಾತ್ ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ಮನೆಯಲ್ಲಿ ಮಕ್ಕಳು ತಿನ್ನೋದ್ರಿಂದ ತುಂಬ ಕಲರಾಗಿ ಕಾಣ್ತಾ ಇದ್ರೆ ನನ್ನ ಮಕ್ಕಳು ಖಾರ ಆಗಿದೆ ಅಂತ ಅಂದ್ಕೊಂಡು ತಿನ್ನೋದಿಲ್ಲ. ಸೊ ಹಂಗಾಗಿ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಸೊ ಇವಾಗ ಮಸಾಲೆ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಆಗುತ್ತೆ. ಇದಕ್ಕೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಏನಾದರೂ ಹಾಕಿದ್ರೆ ಮಸಾಲೆ ರೆಡ್ಡಾಗಿ ಕಾಣಿಸುತ್ತೆ. ಮತ್ತು ಟೊಮೆಟೊ ಬಾತು ಕೂಡ ಅಷ್ಟೇ ತುಂಬಾ ಕೆಂಪಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಪರವಾಗಿಲ್ಲ. ಎಣ್ಣೆನ ಮಾತ್ರ ಹಾಕಿ ಮಾಡ್ಕೊಬೋದು, ಇಲ್ಲ ತುಪ್ಪ ಮಾತ್ರ ಹಾಕಿ ನೀವು ಮಾಡ್ಕೊಬೋದು. ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ. ಪಲಾವ್ಗೆ ಮಾಡೋವಂಥ ಪಲಾವ್ ಮಾಡಬೇಕಾದ್ರೆ ಏನೆಲ್ಲ ಸ್ಪೈಸಸ್ನ ಹಾಕ್ತಿರೋ ಸೊ ಅದೆಲ್ಲನೂ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಕಾಳುಮೆಣಸು, ಸೋಂಪು, ಕಲ್ಲುವ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಇದೆಲ್ಲನೂ ಹಾಕ್ಕೋಬೋದು. ನನ್ನ ಹತ್ರ ಇರೋದನ್ನು ನಾನು ಹಾಕಿದ್ದೀನಿ. ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದೆಲ್ಲನೂ ಡ್ರೈ ಸ್ಪೈಸಸ್ನ ನೀವು ಹಾಕ್ಕೊಳ್ಳಿ. ಮತ್ತು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಆವಾಗಲೇ ನಾವು ಮಸಾಲೆನ ರುಬ್ಬಬೇಕಾದ್ರೆ ಸಾಕಷ್ಟು ಟೊಮೆಟೊನ ಹಾಕಿದ್ವಿ. ಸೊ ಇದು ಆಪ್ಷನಲ್ಲು. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಟು ಫ್ರೈ ಆದಮೇಲೆ ನಾನಿಲ್ಲಿ
ಒಂದು ಎಸಲಾಗುವಷ್ಟು ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಕೈಯಿಂದನೇ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಪಲಾವ್ ಟೇಸ್ಟ್ಗೆ ಕಂಪೇರ್ ಮಾಡಿದ್ರೆ ಈ ಟೊಮೆಟೊ ಬಾತ್ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದೆರಡು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಏನಾದರೂ ಮಸಾಲೆ ರುಬ್ಬಬೇಕಾದ್ರೆ ಹಾಕಿದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ವೆಜಿಟೇಬಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಬಂದುಬಿಟ್ಟು ಇಲ್ಲಿ ಕ್ಯಾರೆಟು, ಬಟಾಣಿ ಕಾಳು, ಸೌತೆಕಾಯಿ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ತರಕಾರಿ ಇದೆಯೋ ನೀವು ಅದೆಲ್ಲನೂ ತೊಗೋಬೋದು. ಬೀಟ್ರೂಟು ಮತ್ತು ನೀವು ಇದಕ್ಕೆ ಗೋಡಂಬಿನೂ ಕೂಡ ಹಾಕ್ಕೋಬೋದು. ಸೊ ಇವಾಗ ವೆಜಿಟೇಬಲ್ ಎಲ್ಲನೂ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಉಪ್ಪನ್ನ ಹಾಕೋ ಉದ್ದೇಶ ಬಂದುಬಿಟ್ಟು ವೆಜಿಟೇಬಲ್ ಎಲ್ಲನೂ ಅಂದರೆ ತರಕಾರಿ ಎಲ್ಲನೂ ಸಾಫ್ಟ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ರುಚಿ ನೋಡಿಬಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನ ಬೆರೆಸೋಕ್ಕೆ ಬರುತ್ತೆ. ಸೊ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ನೋಡಿ ವೆಜಿಟೇಬಲ್ ಎಲ್ಲನೂ ಸಾಫ್ಟ್ ಆಗಿದೆ. ಸೊ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಟರ್ಮರಿಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ಗೋಸ್ಕರ ನಾನು ಹೇಳಿದ್ದೆ ನೋಡಿ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ನೋಡಿ ಇಲ್ಲಿ ನಾನು ಬಿರಿಯಾನಿ ಮಸಾಲೆನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ವೆಜಿಟೇಬಲ್ ಬಿರಿಯಾನಿ ಆದರೂ ತೊಗೋಬೋದು ಅಥವಾ ನೀವು ಚಿಕನ್ ಬಿರಿಯಾನಿ ಆದರೂ ತೊಗೋಬೋದು. ಯಾವುದಾದ್ರೂ ಒಂದು ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಸಾಲೆನ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಮತ್ತೆ ನೀರನ್ನ ಸೇರಿಸ್ಕೊಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಜಾಸ್ತಿ ಹೊತ್ತು ನಾವು ಮಸಾಲೆ ಹಾಕಿ ಮತ್ತು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಬಿಟ್ಟರೆ ಮಸಾಲೆ ಎಲ್ಲನೂ ಸೀದೋಗುತ್ತೆ. ಸೊ ಇವಾಗ ನಾನಿಲ್ಲಿ ಮಸಾಲೆ ಹಾಕಿ ಆದಮೇಲೆ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈ ಬಿರಿಯಾನಿ ಮಸಾಲೆನ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಡಿಫ್ರೆಂಟ್ ಟೇಸ್ಟು ಈ ಟೊಮೆಟೊ ಬಾತ್ಗೆ ಬರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬಿರಿಯಾನಿ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲನೂ ಕುದೀತಾ ಇದ್ದಂಗೆ ಇವಾಗ ನೀರನ್ನ ಹಾಕ್ಕೊಬೇಕಾಗುತ್ತೆ. ಸೊ ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೊಬೇಕು. ನಾನು ಆವಾಗಲೇ ಮಸಾಲೆನೇ ರುಬ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಸೊ ಅದೇ ನೀರನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಸ್ವಲ್ಪ 4 ಗ್ಲಾಸ್ ನೀರಕ್ಕಿಂತ ಕಡಿಮೆ ಹಾಕ್ಕೊಂಡ್ರು ಪರವಾಗಿಲ್ಲ, ನಡೆಯುತ್ತೆ. ನಿಮಗೆ ಜಾಸ್ತಿ ಉದುರಾಗಿ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸಾಫ್ಟಾಗಿ ಬೇಕು ಅನ್ನೋರು 4 ಗ್ಲಾಸ್ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಕುದಿಯೋ ಟೈಮ್ನಲ್ಲಿ ಒಂದು ಸಾರಿ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನೀವು ರುಚಿನ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಬೆರೆಸ್ಕೊಂಡ್ಬಿಡಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ತೊಳೆದು ನೆನೆಯಕ್ಕಿಟ್ಟಿರೋ ಅಂಥ ಅಕ್ಕಿನ ನಾನು ಹಾಕ್ತಾಯಿದ್ದೀನಿ. ಸೊ ಅಕ್ಕಿಯಲ್ಲಿರೋ ನೀರೆಲ್ಲನೂ ಕ್ಲೀನಾಗಿ ತೆಗೆದುಬಿಟ್ಟು ಹಾಕಿ, ಅಕಸ್ಮಾತಾಗಿ ಏನಾದರೂ ನೀರು ಉಳ್ಕೊಂಡಿದ್ರೆ ಆ ನೀರನ್ನ ಹಾಕೋಕ್ಕೆ ಹೋಗ್ಬೇಡಿ. ಬರೀ ಅಕ್ಕಿನ ಮಾತ್ರ ಹಾಕ್ಕೊಳ್ಳಿ. ಯಾಕೆಂತಂದರೆ ತೀರಾ ಸಾಫ್ಟ್ ಆದರೆ ಅನ್ನ ಚೆನ್ನಾಗಿ ಅನಿಸೋದಿಲ್ಲ. ಆದಷ್ಟು ಯಾರು ಕೂಡ ಸಾಫ್ಟಾಗಿರೋ ಅನ್ನನ ತಿನ್ನೋದಿಲ್ಲ. ಸ್ವಲ್ಪ ಉದುರಾಗಿ ಬೇಕು ಅಂತಲೇ ಬಯಸೋದು. ಸೊ ಅಕ್ಕಿನಲ್ಲಿರೋಂಥ ನೀರೆಲ್ಲನೂ ತೆಗೆದು ಬರೀ ಅಕ್ಕಿನ ಮಾತ್ರ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇವಾಗಲೇ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಅಂದರೆ ವೆಜಿಟೇಬಲ್ ಎಲ್ಲನೂ ಮೇಲ್ಗಡೆ ಕೂತ್ಕೊಂಡು ಬಿಡುತ್ತೆ. ಸೊ ಹಂಗಾಗಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಒಂದು ಕುದಿಯಕ್ಕೆ ಬಿಟ್ಟು ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇವಾಗ ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಎಲ್ಲನೂ. ಸೊ ಇವಾಗ ಮತ್ತೆ ಒಂದು ಸಾರಿ ನಾವು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಟೊಮೆಟೊ ಬಾತು. ಈ ರೀತಿ ಕುದೀತಾ ಇರಬೇಕಾದ್ರೆ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಕೊಬ್ಬರಿ ಎಲ್ಲ ಹಾಕಿರ್ತೀವಿ, ಕೊಬ್ಬರಿ ಸ್ಮೆಲ್ಲು ಸಖತ್ ಚೆನ್ನಾಗಿ ಬರ್ತಾ ಇರುತ್ತೆ. ಯಾವಾಗ ನಾವು ಟೊಮೆಟೊ ಬಾತನ್ನ ತಿಂತೀವಪ್ಪ ಅಂತ ಅನಿಸುತ್ತೆ. ಸೊ ಅಷ್ಟು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 2 ವಿಸಲ್ನ ಕೂಗಿಸ್ಕೊತೀನಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. A few moments later. ಸೊ
ಓಕೆ ನೋಡಿ, ಟೊಮೆಟೊ ಬಾತ್ ರೆಡಿ ಆಯಿತು. 2 ವಿಸಲ್ ಆದಮೇಲೆ ನಾನು ಕೆಳಗಡೆ ತೆಗೆದಿಟ್ಟು ಇವಾಗ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ವೆಜಿಟೇಬಲ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇಷ್ಟು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಟೊಮೆಟೊ ಬಾತದು ಯಾವಾಗ ತಿಂತೀನಪ್ಪ ಅಂತ ಅನಿಸ್ತಾ ಇದೆ. ಈ ಬಿರಿಯಾನಿ ಮಸಾಲೆನ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿದೆ. ಸೊ ನೋಡಿ, ಸರ್ವ್ ಮಾಡಿದ್ದೀನಿ ಇವಾಗ ಟೊಮೆಟೊ ಬಾತ್ ಜೊತೆಗೆ ಒಂದು ಹಪ್ಪಳ, ಜೊತೆಗೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಮೊಸರು ಹಾಕ್ಬಿಟ್ಟು ಸಖತ್ತಾಗಿತ್ತು ಕಣ್ರಿ. ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿತ್ತು. ಸೊ ಲಂಚ್ ಬಾಕ್ಸ್ಗೂ ಕೂಡ ಆರೋಗ್ಯ ಸ್ವಲ್ಪ ಟೊಮೆಟೊ ಬಾತು, ಚಪಾತಿ ಮತ್ತು ಮೊಳಕೆ ಕಟ್ಟಿ ಕಾಳು ಮಾಡಿದೆ. ಸೊ ಲಂಚ್ ಬಾಕ್ಸು ಆಯಿತು. ಟಿಫನ್ ಆದಮೇಲೆ ನಾನು ಪಾತ್ರೆನ ತೊಳ್ಕೊತಾ ಇದ್ದೆ. ಪಾತ್ರೆನ ತೊಳ್ಕೊಬೇಕಾದ್ರೆ ನಮ್ಮ ಮನೇಲಿರೋ ಸಿಂಕು ಕಟ್ಕೊಂಡು ಬಿಟ್ಟಿತ್ತು. ಸೊ ಹಂಗಾಗಿ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ. ಡ್ರೈನೇಜ್ ಬ್ಲಾಕ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇವಾಗ ತುಂಬ ದಿನದವರೆಗೂ ಸಿಂಕ್ನ ಕ್ಲೀನ್ ಮಾಡ್ಕೊಳ್ಳದೆ ಹೋದರೆ ಸಿಂಕಲ್ಲಿರೋ ಪೈಪಲ್ಲಿ ಜಿಗಿಟು ಮತ್ತು ನಾವು ಆಗಿರೋ ಮುಸ್ರೆ ಎಲ್ಲನೂ ಕೂತ್ಕೊಂಡು ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಮಾಮೂಲಿ ಡ್ರೈನ್ ಎಕ್ಸ್ಪರ್ಟ್ನ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಆದಷ್ಟು ಇದನ್ನು ಹಾಕಬೇಕಾದ್ರೆ ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇದು ಸಿಕ್ಕಾಪಟ್ಟೆ ಗಾಢವಾಗಿರುತ್ತೆ. ಘಾಟು ತುಂಬಾ ಇರುತ್ತೆ ಇದ್ರದ್ದು. ಹಾಕ್ತಾ ಇರಬೇಕಾದ್ರೆ ಸೀದಾ ನೇರ ಮೂಗಿಗೆ ಹೋಗಿ ಸಿಕ್ಕಾಪಟ್ಟೆ ಸೀನ್ ಬರೋದು, ತುಂಬ ತೊಂದರೆ ಆಗುತ್ತೆ. ಆದಷ್ಟು ಇದನ್ನು ಹಾಕಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹಾಕಿದ್ರೆ ತುಂಬಾ ಒಳ್ಳೆಯದು. ಮತ್ತು ಏನಪ್ಪ ಅಂತಂದರೆ ಇದನ್ನು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಡ್ರೈನೇಜ್ ಅನ್ನೋದು ಬ್ಲಾಕ್ ಕ್ಲಿಯರ್ ಆಗೋಗುತ್ತೆ. ತುಂಬ ಈ ಒಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನನಗೆ ಇದನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಒಂದು ರೀತಿ ಬಬಲ್ ರೀತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ರೀತಿ ಸೌಂಡ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಒಂದು ರೀತಿ ಆಶ್ಚರ್ಯ ಅಂತ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕಿದ್ಮೇಲೆ ಎಲ್ಲನೂ ಕ್ಲೀನ್ ಆಗೋಯ್ತು ಸಿಂಕ್ ಅನ್ನೋದು. ಸೊ ನಾನು ಅದರ ಪ್ಯಾಕೆಟ್ ಮೇಲೆ ಇರೋದನ್ನು ಏನೂ ಓದಿ ಇರಲಿಲ್ಲ ನಾನು. ಸೊ ಅದನ್ನು ಹಾಕಿ ಹಾಫ್ ಅವರ್ ಬಿಡಬೇಕಂತೆ. ಸೊ ನಾನು ಒಂದು 5 ನಿಮಿಷ ಹಾಕಿದೆ. ಒಂದು 5 ನಿಮಿಷ ಹಾಕಿ ಸ್ವಲ್ಪ ನೀರನ್ನ ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನನಗೆ ನೋಡಿದಾಗ ಒಂದು ರೀತಿ ಆಶ್ಚರ್ಯ ಅಂತ ಅನ್ನಿಸ್ತು. ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು. ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಸ್ಪಾನ್ಸರ್ ವಿಡಿಯೋ ಅಂತ ಅಂದ್ಕೋಬೇಡಿ. ಇಲ್ಲ, ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಇಷ್ಟು ಬೇಗ ಕ್ಲೀನ್ ಆಯಿತು. ಇದನ್ನು ಯಾಕೆ ನಾನು ಬೇರೆ ರೀತಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ನಮ್ಮ ಮಿಕ್ಸಿ ಜಾರು ಸ್ವಲ್ಪ ಗಲೀಜಾಗಿತ್ತು. ಈ ರೀತಿ ಎಲ್ಲನೂ ತುಂಬಾ ಕೊಳೆಯಾಗಿತ್ತು. ಇದನ್ನು ಬ್ರಷಿಂದ ಉಜ್ಜಿದ್ದೆ, ವಿಮ್ ಜೆಲ್ ಹಾಕಿದ್ದೆ, ಆದರೂ ಕೂಡ ಈ ಗಲೀಜು ಹೋಗಿರಲಿಲ್ಲ. ಯಾಕೆ ನಾನು ಇದನ್ನು ಇದ್ರ ಮೇಲೆ ಒಂದು ಸಾರಿ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅಂತ ಹೇಳಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಆ ಡ್ರೈನ್ ಎಕ್ಸ್ಪರ್ಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಮಿಕ್ಸಿ ಜಾರ್ಗೆ ಕೆಳಗಡೆ ಮಿಕ್ಸಿ ಜಾರ್ಗೆ ನಾನು ಡ್ರೈನ್ ಎಕ್ಸ್ಪರ್ಟ್ನ ಹಾಕಿದ್ದೀನಿ. ಡ್ರೈನ್ ಎಕ್ಸ್ಪರ್ಟ್ನ ಹಾಕಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಬಿಟ್ಟು ಮೊದಲಿಗೆ ಒಂದು ಸಾರಿ ಉಚ್ಕೊಂಡು ಬಿಡ್ತೀನಿ. ಆ ಪೌಡರು ಎಲ್ಲ ಕಡೆಯೂ ತಾಕ್ಕೊಬೇಕು. ಎಲ್ಲ ಕಡೆಗೂ ತಾಕೋ ರೀತಿ ಚೆನ್ನಾಗಿ ಬ್ರಷಿಂದ ಸ್ವಲ್ಪ ಉಚ್ಕೊತೀನಿ. ಯಾವುದೇ ಆದರೂ ಹಾಕಿದ ತಕ್ಷಣ ಕ್ಲೀನ್ ಆಗಬೇಕು ಅಂತಂದರೆ ಆಗೋದಿಲ್ಲ. ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಚ್ಕೊಬೇಕಾದ್ರೆ ಹುಷಾರು. ಡ್ರೈನೇಜ್ ಪೌಡರ್ ಅಂದರೆ ಡ್ರೈನ್ ಎಕ್ಸ್ಪರ್ಟ್ ಪೌಡರು ನಿಮ್ಮ ಕೈಗೆ ತಾಗದೇ ಇರೋ ರೀತಿ ನೋಡ್ಕೊಳ್ಳಿ. ನಾನು ಉಜ್ಜಬೇಕಾದ್ರೆ ಸ್ವಲ್ಪ ಕೈ ಹಿಡ್ದೆ ಅಲ್ಲಿ ತುಂಬಾ ಶಾಖ ಬಂತು. ಬಿಸಿ ಇರುತ್ತೆ ಅದು. ನಾನು ಅಂದ್ಕೊಂಡಿರಲಿಲ್ಲ ಆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಬಿಸಿ ಇರುತ್ತೆ. ಅಕಸ್ಮಾತ್ ಏನಾದರೂ ಎಫೆಕ್ಟ್ ಆಗ್ಬೋದು ಅಥವಾ ಏನಾದರೂ ಇನ್ಫೆಕ್ಷನ್ ಆಗ್ಬೋದು. ಸೊ ಹಂಗಾಗಿ ಕೈಗೆ ತಾಗದೇ ಇರೋ ರೀತಿ ನೋಡಿಕೊಂಡ್ರೆ ಒಳ್ಳೆಯದು. ಇವಾಗ ಚೆನ್ನಾಗಿ ಒಂದು ಬ್ರಷ್ನ ತೊಗೊಂಡು ಈ ರೀತಿ ಉಚ್ಕೊತೀನಿ. ಒಂದು ಸ್ವಲ್ಪ ಟೈಮ್ ಹಿಡಿತು ನನಗೆ ಇದನ್ನ ಕ್ಲೀನ್ ಮಾಡ್ಕೊಬೇಕಾದ್ರೆ. ಆದರೆ ಕಂಪ್ಲೀಟಾಗಿ ಕ್ಲೀನ್ ಆಗೋಯಿತು. ನಾನು ಸಾಕಷ್ಟು ವಿಮ್ ಜೆಲ್ ಹಾಕಿದ್ದೆ, ಏನೋ ಪೌಡ್ರ್ ಹಾಕಿದ್ದೆ, ಯಾವುದಕ್ಕೂ ಕೂಡ ಈ ಗಲೀಜ್ ಅನ್ನೋದು ಹೋಗಿರಲಿಲ್ಲ. ಇದು ಕೂಡ ಅಷ್ಟೇ ಡ್ರೈನೇಜ್ ಒಳಗಡೆ ಇರುತ್ತೆ ನೋಡಿ ಜಿಗುಟೆಲ್ಲನೂ, ಆ ರೀತಿಯೇ ಇತ್ತು. ಇದು ನಾನು ಸಾಕಷ್ಟು ಟ್ರೈ ಮಾಡಿದ್ದೀನಿ, ಆದರೂ ಕೂಡ ಹೋಗಿಲ್ಲ. ಓಲ್ ನೈಟ್ ನಾನು ಏನೋ ಪೌಡ್ರೆಲ್ಲ ಹಾಕಿ ಇಟ್ಟಿದ್ದೀನಿ, ಇದು ಗಲೀಜು ಹೋಗಿಲ್ಲ. ಆದರೆ ಇದನ್ನು ಹಾಕಿದಾಗ ಗಲೀಜೆಲ್ಲನೂ ಬಿಟ್ಕೊಂತು ನೋಡಿ. ನಾನು ಇವಾಗ ಇದನ್ನ ಸ್ವಲ್ಪ ಹೊತ್ತು ಉಜ್ಕೊಂಡು ಆಮೇಲೆ ನಿಮಗೆ ನೀರು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಆ ಗಲೀಜು ಬಿಟ್ಕೊತ ಬರುತ್ತೆ ನೀರೊಳಗಡೆಯಿಂದ ಅಂತ ತೋರಿಸ್ತೀನಿ ನಾನು ನಿಮಗೆ ಮುಂದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಮನೆಗಳಲ್ಲೂ ಕೂಡ ಮಿಕ್ಸಿ ಜಾರು ಈ ರೀತಿ ಆಗಿರುತ್ತೆ. ಕೆಳಗಡೆಯಿಂದ ಸ್ವಲ್ಪ ಆ ರಿಂಗ್ನ ಮಿಕ್ಸರ್
ಒಳಗಡೆಯಿಂದ ಒಂದು ಕೈಯಿಂದ ಮಿಕ್ಸರ್ದು ಶಾರ್ಪ್ನರ್ನ ಇಟ್ಕೊಂಡು ಚೆನ್ನಾಗಿ ಒಂದು ಸಾರಿ ಉಜ್ಕೊಂಡ್ಬಿಡಿ. ಬ್ರಷಿಂದ ಹಳೆ ಟೂತ್ ಬ್ರಷ್ನ ತೊಗೊಂಡು ಚೆನ್ನಾಗಿ ಉಜ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಜ್ಜಿ ಆಮೇಲೆ ನೀವೇನು ಮಾಡಿ ಸ್ವಲ್ಪ ಬಿಸಿ ನೀರನ್ನ ಹಾಕ್ತೀನಿ. ನಾನು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಬಿಸಿ ನೀರನ್ನ ಮೇಲಿಂದ ಮೇಲೆ ಸ್ವಲ್ಪ 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 ಹಾಕ್ತಾ ಇರಬೇಕು. ನಾವು ಯಾವ ರೀತಿ ಬಿಸಿ ನೀರನ್ನ ಹಾಕ್ತಾ ಇರ್ತೀವೋ ಮತ್ತು ಡ್ರೈನ್ ಎಕ್ಸ್ಪರ್ಟ್ ಕೂಡ ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ಮೇಲೆ ನಾವು ನೀರನ್ನ ಹಾಕ್ತಾ ಇದ್ದರೆ ಆ ನೀರಲ್ಲಿ ನಾವು ಯಾವ ರೀತಿ ನೀರನ್ನ ಹಾಕ್ತೀವೋ ಅದರಲ್ಲಿ ಚೆನ್ನಾಗಿ ಅದು ಎಲ್ಲ ಗಲೀಜನ್ನು ಕಿತ್ಕೊಂಡು ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ. ಅಲ್ಲಿ ನಾನು ಎಷ್ಟು ನೀರನ್ನ ಹಾಕ್ತಾ ಇದ್ದೀನೋ ಅಷ್ಟು ಅದು ಆ ಗಲೀಜೆಲ್ಲನೂ ಬಿಟ್ಕೊತಾ ಬರ್ತಾ ಇದೆ. ಈ ರೀತಿ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅಲ್ಲಿ ಬ್ರಷು ಕೂಡ ತಾಗೋದಿಲ್ಲ, ಆ ಗಲೀಜು ಕೂಡ ಹೋಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಗಲೀಜನ್ನು ಕೂಡ ಅದು ಕಿತ್ಕೊಂಡು ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ನಾನು ಒಂದು ಸ್ವಲ್ಪ ಹೊತ್ತು ಇಟ್ಟೆ. ನಾನು ನಿಮಗೆ ತೋರಿಸ್ತೀನಿ ಮುಂದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೀರು ಹಾಕಿದ್ದೀನಿ, ಇದನ್ನ ಒಂದು ಸ್ವಲ್ಪ ಹೊತ್ತು ಇಡ್ತೀನಿ. ಅದೇ ಟೈಮ್ಗೆ ಟ್ಯಾಪ್ ಕೂಡ ಇದೇ ರೀತಿ ಗಲೀಜಾಗಿತ್ತು. ಇದನ್ನು ಕೂಡ ನೋಡೋಣ ಏನು ವರ್ಕ್ ಆಗುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಸ್ವಲ್ಪ ಡ್ರೈನ್ ಎಕ್ಸ್ಪರ್ಟ್ನ ಹಾಕ್ಬಿಟ್ಟು ಇವಾಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟದು ಗಲೀಜೆಲ್ಲನೂ ಹೋಗ್ತಾ ಇದೆ ಕೆಳಗಡೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಡ್ರೈನ್ ಎಕ್ಸ್ಪರ್ಟ್ನ ಹಾಕಿ ಅದಕ್ಕೂ ಕೂಡ ಬಿಸಿ ನೀರನ್ನೇ ಹಾಕ್ತಾಯಿದ್ದೀನಿ. ಬಿಸಿ ನೀರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಅದೇ ನೀರಿನಲ್ಲಿ ಬಿಟ್ಟು ಆಮೇಲೆ ಸ್ವಲ್ಪ ಬ್ರಷಿಂದ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಈ ಥರದ ವಸ್ತುಗಳೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾವುದು ಕೂಡ ಮ್ಯಾಜಿಕ್ಕಾಗಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಕೈಯಿಂದ ಚೆನ್ನಾಗಿ ಉಜ್ಕೊಬೇಕಾಗುತ್ತೆ. ನಾನು ಮಾಡ್ತಾಯಿದ್ದೆ, ಬೇಡ ನಾನು ಕ್ಲೀನ್ ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿ ನನ್ನ ಹಸ್ಬೆಂಡ್ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಬ್ರಷಿಂದ ಎಷ್ಟು ಸ್ವಲ್ಪ ಎಫರ್ಟ್ ಹಾಕಿ ಅವರು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಈ ಟ್ಯಾಪ್ ಎಲ್ಲನೂ ಅದರಲ್ಲಿ ಸಿಕ್ಕಾಪಟ್ಟೆ ಏನೇನೋ ವಸ್ತುಗಳಿರುತ್ತೆ, ಅದನ್ನು ಬಿಚ್ಚಬೇಕಾಗಿ ಬರುತ್ತೆ. ಸೊ ಅದೆಲ್ಲನೂ ಮಾಡೋದು ನಮಗಾಗೋದಿಲ್ಲ ಹೆಣ್ಮಕ್ಳಿಗೆ. ಸೊ ಅವರು ಅದೆಲ್ಲನೂ ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ಟ್ಯಾಪ್ನೂ ಕೂಡ ಕ್ಲೀನ್ ಮಾಡಿದ್ರು. ನನಗೆ ಟ್ಯಾಪ್ಗಿನ್ನೂ ತುಂಬಾ ಆಶ್ಚರ್ಯ ಅನಿಸಿದ್ದು ಈ ಮಿಕ್ಸಿ ಜಾರ್ ಕ್ಲೀನ್ ಆಗಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಇದೊಂದು ಕೆಲಸ ನನಗೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು. ನಾನು ಏನು ಮಾಡ್ಬೋದು, ಇದನ್ನು ಏನು ಮಾಡಿ ನಾನು ಕ್ಲೀನ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ನ ಅನ್ಕೊತಾ ಇದ್ದೆ. ಇದೊಂದು ನನಗೆ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಆರಾಮಾಗಿ ನಾವು ಒಂದು ತಿಂಗಳವರೆಗೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ತಿಂಗಳವರೆಗೂ ಅದು ಏನಕ್ಕಪ್ಪ ಅಂತ ಆ ರೀತಿ ಆಗುತ್ತೆ ಕೆಳಗಡೆ ಮಿಕ್ಸಿ ಜಾರ್ ಕೆಳಗಡೆ ಅಂತ ಅಂದರೆ, ನಾವು ಮಿಕ್ಸಿ ಮಾಡಬೇಕಾದ್ರೆ ಎಲ್ಲನೂ ಸೋರ್ಕೊಂಡು ಹೋಗಿರುತ್ತೆ ಕೆಳಗಡೆ, ನಾವು ನೋಡಿರೋದಿಲ್ಲ ಅದನ್ನು. ಮತ್ತು ರೆಗ್ಯುಲರಾಗಿ ನಾವು ಪಾತ್ರೆ ತೊಳಿಬೇಕಾದ್ರೆ ಮಿಕ್ಸಿ ಜಾರ್ನು ಕೂಡ ತೊಳಿಬೇಕಾದ್ರೆ ಅಷ್ಟಾಗಿ ಅದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ ನಾವು. ಸುಮ್ಮನೆ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಮತ್ತು ಸ್ವಲ್ಪ ಕೆಳಗಡೆ ಸ್ವಲ್ಪ ಬ್ರಷಿಂದ ಉಜ್ಕೊಂಡು ಬಿಟ್ಟಿರ್ತೀವಿ ಅಷ್ಟೇ. ಅದು ಡಸ್ಟ್ ಕೂತಿರೋದು ಆ ರೀತಿ ಜಿಗುಟಾಗಿರೋದು ನಾವು ನೋಡೇ ಇರೋದಿಲ್ಲ. ಸೊ ಹೀಗಾಗಿ ಆಗಿರುತ್ತೆ. ಪರವಾಗಿಲ್ಲ, ಎಲ್ಲರ ಮನೆಯಲ್ಲೂ ಮಿಕ್ಸಿ ಜಾರ್ ಇದೇ ರೀತಿ ಆಗಿರುತ್ತೆ. ಆ ಟೈಮ್ನಲ್ಲಿ ತಿಂಗಳಿಗೊಂದು ಸಾರಿನಾದರೂ ಈ ರೀತಿ ಆ ಡ್ರೈನ್ ಎಕ್ಸ್ಪರ್ಟ್ನ ಹಾಕಿ, ನೀವು ಬೇಕಿದ್ದರೆ ರಾತ್ರಿ ಮಲಗಬೇಕಾದ್ರೆ ಡ್ರೈನ್ ಎಕ್ಸ್ಪರ್ಟ್ನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕೆಳಗಡೆ ಒಂದು ಪ್ಲೇಟ್ ಏನೋ ಇಟ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಅದಕ್ಕೆ ವಿಮ್ ಜೆಲ್ನ ಹಾಕ್ಬಿಟ್ಟು ಒಂದು ಸಾರಿ ಬ್ರಷಿಂದ ಉಜ್ಕೊಂಡು ಬಿಡ್ತೀನಿ. ಯಾಕೆಂತಂದರೆ ಡ್ರೈನ್ ಎಕ್ಸ್ಪರ್ಟ್ ಆಗಿರ್ತೀನಿ ಅಲ್ವಾ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಮ್ ಜೆಲ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಿಟ್ಟೆ. ಎಷ್ಟು ಚೆನ್ನಾಗಿ ಅದು ಕ್ಲೀನ್ ಆಗಿತ್ತು ಅಂತ ಹೇಳಿದರೆ ಹೊಸ ಮಿಕ್ಸಿ ಜಾರ್ ರೀತಿ ಕಾಣ್ತಾ ಇತ್ತು ನಮ್ಮ ಮಿಕ್ಸಿ ಜಾರು. ನನಗಂತೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಈ ಮೆಥಡ್ ತುಂಬಾ ಇಷ್ಟ ಆಯಿತು ನನಗೆ. ಸೊ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಎಲ್ಲನೂ ಸೈಡಲ್ಲಿ ಎಲ್ಲನೂ ಬ್ಲ್ಯಾಕ್ ಕಲರ್ ಆಗೋಗಿತ್ತು. ತುಂಬಾ ಗಲೀಜಾಗಿ ಡರ್ಟಿಯಾಗಿ ಒಂದು ರೀತಿ ಜಿಗುಟಾಗಿ ಕಾಣ್ತಾ ಕೈಗೆಲ್ಲ ಅಂಟ್ಕೊತಾ ಇತ್ತು. ಇವಾಗ ಎಲ್ಲನೂ ಕ್ಲೀನ್ ಆಗೋಯಿತು. ಸೊ ಇನ್ನು ಟ್ಯಾಪ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು, ನೋಡ್ತಾ ಇರ್ಬೋದು ನೀವು. ಅದನ್ನು ಸ್ವಲ್ಪ ಲೇಟ್ ಆಯಿತು ಅದು ಟ್ಯಾಪ್ ಕ್ಲೀನ್ ಆಗೋದು, ಅಷ್ಟು ಸಲೀಸಾಗಿ ಟ್ಯಾಪ್ ಕ್ಲೀನ್ ಆಗಲಿಲ್ಲ. ಆದರೆ ಮಿಕ್ಸಿ ಜಾರ್ ಕೂಡ ತುಂಬಾ ಕ್ಲೀನ್ ಆಯಿತು. ಸೊ ನಿಮ್ಮ ಮನೇಲೂ ಕೂಡ ಮಿಕ್ಸಿ ಜಾರ್ ಇದೇ ಅವಸ್ಥೆಗೆ ಬಂದಿರುತ್ತೆ, ನನಗೆ ಗೊತ್ತು. ಎಲ್ಲರ ಮನೆ ಪರಿಸ್ಥಿತಿ ಹೀಗೆ ಇರುತ್ತೆ. ಸೊ ನೀವು ಕೂಡ ಈ ಟಿಪ್ನ ಒಂದು ಸಾರಿ ಫಾಲೋ ಮಾಡಿ ನೋಡ್ಬೋದು. ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ನೀವು ಕೂಡ ಅದನ್ನ ಈ ಟಿಪ್ನ ಫಾಲೋ ಮಾಡಿ. ಚೆನ್ನಾಗಿ ಕ್ಲೀನ್ ಆಗಿದ್ದರೆ ಅಥವಾ ಕ್ಲೀನ್ ಆಗಿಲ್ಲದೆ ಇದ್ದರೂ ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು, ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.